ಹಲೋ ಹಲೋ ಸ್ನೇಹಿತರೆ, ಇವತ್ತು ಸಾಯಂಕಾಲದ ಅಡುಗೆಗೆ ಒಂದು 300 ಗ್ರಾಮಷ್ಟು ಅವರೆಕಾಯಿ, ಹಸಿ ಅವರೆಕಾಯಿ. ಇದು ಮಸಾಲೆ ಹಾಕಿ ಮಾಡೋದಲ್ಲ, ಖಾರ ಹುಳಿ ಸಾರು ಅಂತಾರೆ, ಹುಳಿ ಖಾರ ಸಾರು ಅಂತಾರೆ, ಇಲ್ಲ ಹುಳಿ ಅಂತಲೂ ಹೇಳ್ತಾರೆ, ಅವರೆಕಾಳು ಹುಳಿ ಅಂತ. ಒಂದು ಬದನೇಕಾಯಿ ತೊಗೊಂಡಿದ್ದೀನಿ, ಜಾಸ್ತಿ ಹಾಕಿದ್ರೆ ನಮಗೆ ತಿನ್ನಿಸ್ತಾರೆ. ಒಂದು ಬದನೇಕಾಯಿ, ಒಂದು 2 ಹಿಡಿಯಷ್ಟು ಬೀನ್ಸು, ಇದು ಕರಿಬೇವು, 2 ದಪ್ಪ ಟೊಮೆಟೊ, ಒಂದು ಈರುಳ್ಳಿ. ಇದು ಬೇಯಿಸ್ಕೊಳ್ಳೋಕ್ಕೆ ಅವರೆಕಾಳು ಜೊತೆ. ಓಕೆ, ಇದು ರುಬ್ಕೊಳ್ಳೋ ಸಾಮಾನು. ಇವಿಷ್ಟು ರುಬ್ಕೊಳ್ಳೋ ಸಾಮಾನು: ತೆಂಗಿನಕಾಯಿ, ಖಾರದ ಪುಡಿ, ಈರುಳ್ಳಿ, ಹುಣಸೆಹಣ್ಣು. ಈ ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿ ಕಿವುಚ್ಕೊಂಡು ರಸ ಹಾಕೋದು. ಇಷ್ಟು ಈ ಸಾಂಬಾರಿಗೆ. ಇದು ಆಲೂಗಡ್ಡೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಆಲೂಗಡ್ಡೆ ಬೇಡ ಅಂತ ಇಷ್ಟು ಹುಳಿ ಖಾರದ ಸಾಂಬಾರಿಗೆ. ಇದ್ರ ಜೊತೆಗೆ ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಕೋಬೋದು. ಮೂಲಂಗಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಗೆಡ್ಡೆಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ, ಯಾವುದಾದ್ರೂ ಹಾಕ್ಕೊಂಡು ಮಾಡ್ಬೋದು. ನಾವು ಬೀನ್ಸು ಬದನೇಕಾಯಿ ಹಾಕ್ತಿದ್ದೀವಿ. ಒಂದೊಂದೇ ತರಕಾರಿ ಹಾಕ್ಕೊಂಡ್ರೂ ರುಚಿಯಾಗಿರುತ್ತೆ. ಓಕೆನಾ? ಇಷ್ಟು ಸಾಂಬಾರು ಮಾಡೋಣ. ಇದನ್ನು ರುಬ್ಕೊಳ್ಳೋಣ, ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಸ್ಪೂನು ಊಟದ ಅಕ್ಕಿ ಸೇರಿಸ್ಕೊತೀನಿ. ಯಾಕಂದರೆ ಎಲ್ಲ ಕಾಳುಗಳಲ್ಲೂ ಗಟ್ಟಿ ರಸ ಬಿಡುತ್ತೆ, ಅವರೆಕಾಳಲ್ಲಿ ಮಾತ್ರ ನೀರಿನಂಗೆ ಇರುತ್ತೆ ಇದು. ಅದಕ್ಕೆ ಸಾರು ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಒಂದು 2 ಸ್ಪೂನಷ್ಟು ಅಕ್ಕಿ ಕಾಳು, ಅನ್ನ ಮಾಡ್ತೀವಲ್ಲ ಆ ಅಕ್ಕಿ ಸೇರಿಸ್ಕೊತೀವಿ. ಓಕೆ, ಬನ್ನಿ ಸಾಂಬಾರು ಮಾಡೋಣ.